ನಾಮಫಲಕವನ್ನು ಕನ್ನಡದಲ್ಲಿ ಬಳಸದೇ ಇರುವ ಕುರಿತು ಚೆನ್ನಮ್ಮನ ಕಿತ್ತೂರಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪಟ್ಟಣ ಪಂಚಾಯಿತಿ ಹಾಗೂ ಕರ್ನಾಟಕ ವಿದ್ಯುತ್ ನಿಗಮಕ್ಕೆ ಮನವಿ ಸ್ಪಂದಿಸಿದರೆ ಉಗ್ರ ಹೋರಾಟ ಮಾಡ್ತೇವೆ ಅಂತ ತಾಲೂಕು ಘಟಕದ ಅಧ್ಯಕ್ಷ ರುದ್ರಗೌಡ ಪಾಟೀಲ್ ಎಚ್ಚರಿಕೆ ನೀಡಿದರು. ಚೆನ್ನಮ್ಮನ ಕಿತ್ತೂರಿನ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಮನವಿ. ತಾಲೂಕು ಅಧ್ಯಕ್ಷರು ರುದ್ರಗೌಡ ಪಾಟೀಲ್, ಉಪಾಧ್ಯಕ್ಷರು ಆನಂದ್ ಪಾಟೀಲ್, ಗೌರವಾಧ್ಯಕ್ಷರು ಲಕ್ಷ್ಮಣ್ ಪಾಟೀಲ್, ಮಹಿಳಾ ಘಟಕದ ಉಪಾಧ್ಯಕ್ಷರು ಲಕ್ಷ್ಮೀ ಬಡಿಗೇರ್, ಕಾರ್ಯದರ್ಶಿ ಯೋಗಾನಂದ್ ಹಿರೇಮಠ್, ಈರಪ್ಪ ಕಲ್ವಡ್ಡರ್, ವಿಶಾಲ್ಗೌಡ ಪಾಟೀಲ್, ವಿಜಯ ಪೂಜಾರ್, ಮಂಜು ನಾವಲ್ಗಿ, ಗೌಡಪ್ಪ ಸಾನಿಕೊಪ್ಪ ಸೇರಿದಂತೆ ಇನ್ನೂ ಅನೇಕ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಇತರರು ಉಪಸ್ಥಿತರಿದ್ದರು. ಹೋದ್ರ ಅದಕ್ಕಿಂತ ಫೋಟೋನು ಕಳಿಸ್ತವ್ರಿ, ಅದಕ್ಕಿಂತ ತಕ್ಷಣ ನೀವು ಕ್ರಮ ಕೈಗೊಳ್ರಿ, ಇಲ್ಲಾಂದ್ರೆ ನಾಳೆ ಏನ ಅಷ್ಟು ಆದ್ರೆ ಅದಕ್ಕೆ ತಾವು ಹೊಣೆಗಾರ ಆಗ್ತಾರ್ರಿ. ಕರ್ನಾಟಕ ರಕ್ಷಣಾ ವೇದಿಕೆಗೆ ಜಯವಾಗಲಿ. ಕರ್ನಾಟಕ ರಕ್ಷಣಾ ವೇದಿಕೆಗೆ ಜಯವಾಗಲಿ. ಸಮರಕ್ಕೂ ಸಿದ್ಧ, ಸ್ನೇಹಕ್ಕೂ ಬದ್ಧ, ಸ್ನೇಹಕ್ಕೂ ಬದ್ಧ, ಸಮರಕ್ಕೂ ಸಿದ್ಧ, ಸ್ನೇಹಕ್ಕೂ ಬದ್ಧ, ಸಮರಕ್ಕೂ ಸಿದ್ಧ. ಕರ್ನಾಟಕ ರಕ್ಷಣಾ ವೇದಿಕೆಗೆ ಜಯವಾಗಲಿ. ಕರ್ನಾಟಕ ರಕ್ಷಣಾ ವೇದಿಕೆಗೆ ಜಯವಾಗಲಿ. ದಯಮಾಡಿ ಅಲ್ಲಿ ಏನಾದ್ರು ಇತರಿಗೆ ಮಕ್ಕಳಿಗೆ ಅನಾಹುತ ಆದ್ರೆ ನೀವು ಹೊಣೆ. ಕುರುವಳ್ಳಿ ಗ್ರಾಮದಾಗ ದೇವಸ್ಥಾನದ ಅದಕ್ಕೆ ತಕ್ಷಣ ನೀವು ಅದನ್ನ ಕ್ರಮ ಕೈಗೊಳ್ರಿ, ಅಥವಾ ನೀವು ಬೇರೆ ಕಡೆ ಶಿಫ್ಟ್ ಮಾಡ್ರಿ, ಅಥವಾ ಅದನ್ನ ಇದ್ದಂತದ ಸ್ವಚ್ಛ ಮಾಡಿ ಅಲ್ಲೇ ತಂತಿ ಬೇಲಿ ಹಾಕುವಂತ ವ್ಯವಸ್ಥೆ ಮಾಡ್ರಿ. ನಾಳೆ ದನ ಕರುಗಳು ಆಗ್ಲಿ ಸಣ್ಣ ಮಕ್ಕಳಿಗೆ ಏನ ತೊಂದ್ರೆ ಆದ್ರೂ ಅದಕ್ಕೆ ತಾವ ಹೊಣೆಗಾರ ಅಂತ ಹೇಳಿ ತಮ್ಮಲ್ಲಿ ಹೇಳ್ತೇವೆ. ನೀವು ನಮ್ಗ ಗಮನ ತಂದ್ರೆ ಚಲೋ ಐತ್ರಿ. ಈ ಸ್ಪಾಟ್ ನೋಡ್ತೇನೆ, ಇದನ್ನ ಏನ್ ಸೂಕ್ತ ಕ್ರಮ ಕೈಬೇಕಲ್ಲ ನಾ ಕೈಗೊಂಡು ನಿಮ್ಮ ಆಯ್ತಾಯ್ತು. ಇಲ್ಲಂತಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ತಮ್ಮ ಆಫೀಸ್ ಬಂದ್ ನಾವ್ ಮುತ್ತಿಗೆ ಹಾಕ್ಬೇಕಾಗ್ತದೆ. ಯಾಕಂತ ಅದ ನಿಮ್ ಕೆಲಸ ಅಂತೇಳಿ ಇಷ್ಟ ದಿನ ಆದ್ರೂ ತಾವ್ ಮಾಡಿಲ್ರಿ. ಅಲ್ಲಿ ಜನರು 4-5 ಸಲ ಅಲ್ಲಿ ಹೋರಾಟನೂ ಮಾಡಿದಾರು. ಅದಕ್ಕೆ ತಕ್ಷಣ ಇದಕ್ಕ ತಾವ್ ಸ್ಪಂದಿಸ್ಬೇಕಲ್ರಿ. ಬೇರೆ ಭಾಷೆಗೆ ನಾವೇನು ತೊಂದರೆ ಮಾಡಂಗಿಲ್ರಿ, ಆದ್ರೆ ನಮ್ಮ ಕನ್ನಡವನ್ನ ಅವ್ರು 60% ಬಳಸ್ಬೇಕು, ಅದು ಮೇಲ್ಗಡೆನೆ ಇರ್ಬೇಕ್ರಿ. ಆದೇಶ ಮಾಡ್ತೇನೆ. ನೀವು ಆದೇಶ ಮಾಡ್ತಾರ ಸರ್. ಈಗ 6 ತಿಂಗಳಿಂದ ತಮ್ಮ ಕೊಟ್ಟಿದೇವ್ರಿ. ಅಕಸ್ಮಾತ್ ಈ ಸಲ ನಾವು ಮನವಿ ತಮ್ಮ ಕೊಟ್ಟ ತಾವೇನಾರ ಈಗ ತಾವ್ ಫೋಟೋ ಪ್ರೂಫ್ ಅವ್ರ ನಮ್ ಕಡೆ ದಯಮಾಡಿ ಒಳ್ಳೆ ನಿಮ್ಗೆ ಸದಸ್ಯರದಾರ್ರಿ ನಮ್ ಪಟ್ಟಣ ಪಂಚಾಯತ್ ನಿಮ್ಗೆ ಸಪೋರ್ಟ್ ಮಾಡ್ತಾರ್ರಿ. ನೀವ್ ಮತ್ ಇಂತಾದ್ರಾಗ ಈ ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ಹೆಂಗ? ನೀವು ಬಹಳಷ್ಟು ನಮಗ್ ವಚನ ಏನದು ಲಾಸ್ಟ್ ಟೈಮ್ ಹೇಳಾತಿರ್ರಿ, ನಮಗ್ ಖುಷಿ ಅನಿಸ್ತ. ಆದ್ರ ಕಾರ್ಯರೂಪ ಒಂದ್ ಸ್ವಲ್ಪ ಆಗುದ್ ಕಡಿಮೆ ಆಗೈತಿ. ತಮ್ಮ ಮೇಲೆ ಒಳ್ಳೆ ಅಭಿಮಾನ ಐತ್ರಿ. ಕರ್ನಾಟಕ ರಕ್ಷಣಾ ವೇದಿಕೆಗೆ ಜಯವಾಗಲಿ. ಕರ್ನಾಟಕ ರಕ್ಷಣಾ ವೇದಿಕೆಗೆ ಜಯವಾಗಲಿ. ತಾಯಿ ಭುವನೇಶ್ವರಿಗೆ ಜಯವಾಗಲಿ. ತಾಯಿ ಭುವನೇಶ್ವರಿಗೆ ಜಯವಾಗಲಿ. ಬರಲಿ. ಮೋರ್ ದ್ಯಾನ್ 60% ಬೋರ್ಡ್ ಕವರ್ ಆಗ್ಬೇಕು, 40% ಇಂಗ್ಲಿಷ್. ವಿಶ್ವ ಅಂಗಡಿದು ಒಬ್ರಿಗೂ ನೋಟಿಸ್ ಅವ್ರು ಮಾಡ್ರಿ, ಒಂದು ಸಾಮಾನು ಆರ್ಡರ್ ಕೊಟ್ಬಿಡ್ತೇನೆ. ಹೆಸರು ಅಷ್ಟ್ಬಿಡ್ರಿ, ವಿಶ್ವ ಸಹಿ ಹೊಡೆದ್ ಬಿಡ್ತೇನೆ. ಅಲ್ಲೇ ಹೆಸರಾಕ ಅಲ್ಲೇ ಕೊಟ್ಟು ಬಂದ್ಬಿಡ್ರಿ. 60% ಕನ್ನಡ ಇರ್ಬೇಕು. ಮತ್ತೆ ಇದನ್ನ ಫಾಲೋ ಅಪ್ ಮಾಡಿ ಇಂಪ್ಲಿಮೆಂಟ್ ಮಾಡ್ಬೇಕು. ಈಗ 7 ತಿಂಗಳಿಂದ ಅರ್ಜಿ ಕೊಟ್ಟಿದ್ರು ಅವ್ರು. ಇಲ್ಲಿ ಮಾಡಿದ್ರಿ. ನಮ್ ಕೊಂಡ ಒಂದ್ 8 ಅಂಗಡಿ ಅಷ್ಟ ಕಂಪ್ಲೀಟ್ ತಗೋರಿ. ಅವ್ರು ಕ್ಲಿಯರ್ ಈಗ ಒಂದ್ ವಾರ ಹೊತ್ತೇ ಕ್ಲಿಯರ್ ಮಾಡಿಸ್ಕೊಡ್ತೀವಿ. ನಾವು ಒಂದಷ್ಟು ತಮಗ ಫೋಟೋ ಕಳಿಸ್ತವ್ರಿ. ಓಕೆ, ನೀವು ಇವ್ರಿಗೆ ಫೋಟೋ ಕಳಿಸ್ತಾರ, ಅವ್ರಿಗೆ ಕಳಿಸ್ಬಿಡಿ ಸರ್. ಅವ್ರಿಗೆ ನೋಟಿಸ್ ಹೋಗಿ ಬಿಡ್ತಾವ. ಇವತ್ತ ಕಳಿಸ್ತೇವೆ. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಕಿತ್ತೂರು ವಿಧಾನಸಭಾ ಮತಕ್ಷೇತ್ರದಿಂದ ಕಿತ್ತೂರಲ್ಲಿರುವಂತಹ ಪಟ್ಟಣ ಪಂಚಾಯತಿಗೆ ಕನ್ನಡ ನಾಮಫಲಕದ ವಿಷಯವಾಗಿ 5-6 ತಿಂಗಳ ಹಿಂದ್ಗಡೆನೂ ಒಂದು ಮನವಿಯನ್ನ ಕೊಟ್ಟಿತ್ತು. ಇವತ್ತು ಕೂಡ ಒಂದು ಮನವಿಯನ್ನ ಕೊಟ್ಟಿದ್ದೇವೆ. 2-3 ದಿನದಲ್ಲಿ ತಾವು ಸರ್ಕಾರದ ಆದೇಶ ಏನು 60-40 ಅಂತೇನಿದೆ ಆ ಪ್ರಕಾರ ನೀವು ಮಾಡ್ಲಿದ್ರೆ ಅಂತಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಅಂತ ತಮಗೆ ತಿಳಿಸಿ ಬಂದಿದ್ದೇವೆ. ಅದೇ ರೀತಿ ಕುಳ್ಳೋಳಿ ಗ್ರಾಮದಲ್ಲಿ ಒಂದು ಊರ ಪಕ್ಕದಲ್ಲೇ ಒಂದು KB ಅವ್ರದ್ದು TC ಇದೆ. ಗ್ರಾಮಸ್ಥರು ಬಹಳಷ್ಟು ಅಲ್ಲಿ ಭಯ ಪಡ್ತಾ ಇದ್ದಾರೆ. ಯಾಕಂತಂದ್ರೆ ಅದು ಆದಷ್ಟು ಬಹಳಷ್ಟು ಕೆಳಗಡೆ ಇದೆ, ಸಣ್ಣ ಮಕ್ಕಳಿಗೆ ದನಕರುಗಳಿಗೆ ನಿಲುಕ್ತಾ ಇರೋದ್ರಿಂದ ಅಲ್ಲಿ ಏನಾದ್ರು ತಕ್ಷಣ KB ಅವರು ಶಿಫ್ಟ್ ಮಾಡ್ಲಿಲ್ಲ ಅಂತಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಉಗ್ರವಾದ ಹೋರಾಟವನ್ನು ಮಾಡ್ತದೆ ಅಂತ ಹೇಳಿ ಈ ಮೂಲಕ